ವೀಕ್ಷಕರೇ, ಬಾವಾಂಗಿರಿ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಕ್ಯಾರೆಟ್ ಪಾಯಸ. ಕ್ಯಾರೆಟ್ ಪಾಯಸ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು: ತೊಳೆದು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋ ಕ್ಯಾರೆಟ್, ಮತ್ತು ನಾನು ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ, ಬಾದಾಮಿ, ಗೋಡಂಬಿ ಮತ್ತು ಪಿಸ್ತಾ. ಸ್ವಲ್ಪ ಹುರಿದುಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ತೆಂಗಿನಕಾಯಿ ಪುಡಿ, ಅದ್ರ ಜೊತೆಗೆ ಒಂದು ಏಲಕ್ಕಿ ಇಟ್ಕೊಂಡಿದ್ದೀನಿ. ಮತ್ತು ಸಿಪ್ಪೆ ತೆಗೆದಿಟ್ಕೊಂಡಿರೋ ಬಾದಾಮಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಕಲ್ಸಕ್ಕರೆ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಮತ್ತು ಕೇಸರಿ ತೆಂಗಿನ ತುರಿ ಮತ್ತು ಏಲಕ್ಕಿಗೆ ಸ್ವಲ್ಪ ನೀರು ಹಾಕಿ, ಸಿಪ್ಪೆ ತೆಗೆದಿರೋ ಬಾದಾಮಿ, ಮತ್ತು ಕಟ್ ಮಾಡಿಟ್ಕೊಂಡಿರೋ ಕ್ಯಾರೆಟ್, ತೆಂಗಿನ ತುರಿ ಬೇಡ ಅಂದರೆ ತೆಂಗಿನಕಾಯಿ ಕಟ್ ಮಾಡಿಟ್ಕೊಂಡಿರೋದ್ರಿಂದ ಅದಕ್ಕೆ ಜೊತೆಗೆ ಹಾಕಿ ಕ್ಯಾರೆಟ್ ಜೊತೆಗೆ ಹಾಕಿ ಬೇಯಿಸ್ಕೊಂಡು ಅದು ಒಂದು 2 ವಿಷಲ್ ಬರೋ ತನಕ ಬೇಯಿಸ್ಕೊಂಡ್ರೆ ಸಾಕು. ಈಗ ಇನ್ನೊಂದು ಪಾತ್ರೆಗೆ ಹಾಲು, ಒಂದು 250 ml ಅಷ್ಟು ಹಾಲು, 250 ml ಅಷ್ಟು ಹಾಲಿಗೆ ಪೌಡ್ರ್ ಮಾಡಿಟ್ಕೊಂಡಿರೋ ಕಲ್ಸಕ್ಕರೆನ ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ಹಾಲನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ತುಂಬ ಕಾಯ್ದಿರಬೇಕು ಹಾಲು. ಅದನ್ನ ಒಂದು ಸೈಡಿಗೆ ಇಟ್ಕೊತೀನಿ. ಈಗ ಬೆಂದಿರೋ ಕ್ಯಾರೆಟು, ಬಾದಾಮಿ ಮತ್ತು ತೆಂಗಿನಕಾಯಿ ಎಲ್ಲ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ತಿನ್ ಪೇಸ್ಟ್ ಆಗೋ ಥರ ರುಬ್ಕೋಬೇಕು. ಅದು ಕಾಳು ಗಂಟು ಏನು ಸಿಗಬಾರ್ದು. ಸೊ ಫುಲ್ಲೆಲ್ಲ ಪೇಸ್ಟ್ ಆಗೋ ಥರ ಮಾಡ್ಕೋಬೇಕು. ಸೊ ಈ ತಿನ್ ಪೇಸ್ಟ್ ಆಗಿರೋದನ್ನು ತೆಗೆದ್ಬಿಟ್ಟು ಹಾಲು, ಬಿಸಿ ಹಾಲಿಗೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ, ಆ ಪೇಸ್ಟನ್ನು ಹಾಕ್ಕೋಬೇಕು. ಸೊ ಇದು ಪೇಸ್ಟ್ ಹಾಕಿದ್ಮೇಲೆ ಹಾಲನ್ನ ಕುದಿಸ್ಬಾರ್ದು, ಯಾಕಂದರೆ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ನೀವು ಪೇಸ್ಟ್ ಹಾಕೊಂಡ್ಮೇಲೆ ಅದನ್ನು ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಹಾಲಿಗೆ. ಸೊ ಹಿಂಗೆ ಮಿಕ್ಸ್ ಮಾಡಿಕೊಂಡು ಬೇಕಾದರೆ ನಿಮಗೆ ಕೋಲ್ಡ್ ಹಾಲಿಗೂ ಇದನ್ನು ಹಾಕೋಬೋದು. ಕೋಲ್ಡ್ ಹಾಲ್ಗೆ ಹಾಕ್ಕೊಂಡ್ರೆ ನೀವು ಮಿಲ್ಕ್ ಶೇಕ್ ಥರ ಕುಡಿಬೋದು. ಇಲ್ಲ ಪಾಯಸ ಥರ ಬೇಕಾದರೂ ಬಿಸಿ ಹಾಲ್ಗೆ ಹಾಕ್ಕೊಂಡ್ರೆ ಪಾಯಸ ಥರ ಬೇಕಾದರೂ ಮಾಡ್ಕೋಬೋದು. ಈಗ ಪಾಯಸ ರೆಡಿಯಾಗಿದೆ. ಈ ಪಾಯಸನ ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಗಾರ್ನಿಷ್ಗೋಸ್ಕರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಹುರಿದಿರೋ ಡ್ರೈ ಫ್ರೂಟ್ಸ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಈ ಡ್ರೈ ಫ್ರೂಟ್ ಪೌಡ್ರ್ ಮೇಲ್ಗಡೆ ಗಾರ್ನಿಷ್ಗೆ ಅಂತ ಒಂದು ಸ್ವಲ್ಪ ಕೇಸರಿನ ಹಾಕ್ತಾಯಿದ್ದೀನಿ. ಈಗ ಕ್ಯಾರೆಟ್ ಪಾಯಸ ರೆಡಿಯಾಗಿದೆ. ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.